ಹೊಸ ವರ್ಷ ಹತ್ತಿರವಾಗ್ತಾ ಇದ್ದಂತೆ ಬೆಂಗಳೂರಿನ ಪೊಲೀಸರು ಮಾದಕ ವಸ್ತುಗಳ ವಿರುದ್ಧದ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ಈಗೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ವಿದೇಶಿ ಮಹಿಳೆಯೊಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದಂತ ವಿದೇಶಿ ಮಹಿಳೆಯೊಬ್ಬರು ಅರೆಸ್ಟ್ ಆಗಿದ್ದಾರೆ. ಕೊಕೇನ್ ಸಾಗಾಟ ಮಾಡ್ತಾ ಇದ್ರು. ಸಿಸಿಬಿ ನೈಜೀರಿಯನ್ ಮೂಲದ ಮಹಿಳೆಯನ್ನ ಅರೆಸ್ಟ್ ಮಾಡಿದೆ. ಯಾವ ರೀತಿ ಕೊಕೇನ್ ಸಾಗಿಸುವಂತ ಕೆಲಸಗಳಾಗಿತ್ತು ಅನ್ನುವಂಥ ಡೀಟೇಲ್ ಕೂಡ ಸಿಕ್ಕಿದೆ. ಬ್ರೆಡ್ ಒಳಗೆ ಪೀಸ್ ಮಾಡಿ ಕೊಕೇನ್ ಅನ್ನ ಇಟ್ಟು ಖಾಸಗಿ ಬಸ್ನಲ್ಲಿ ಮುಂಬೈನಿಂದ ಬೆಂಗಳೂರಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. 65 ಲಕ್ಷ ಮೌಲ್ಯದ 120 ಗ್ರಾಂ ಅಂದ್ರೆ ಕಮರ್ಷಿಯಲ್ ಕ್ವಾಂಟಿಟಿ ಆಫ್ ಕೊಕೇನ್ ಸದ್ಯ ಪೊಲೀಸರು ಜಪ್ತಿ ಮಾಡಿರೋದು, ಸೀಸ್ ಮಾಡಿರೋದು. ಬಂಧಿತ ಮಹಿಳೆಯನ್ನ ಗಮನಿಸ್ತಾ ಇದ್ದೀರಿ. ಆಫ್ರಿಕನ್ ಮೂಲದ ಅಂದ್ರೆ ನೈಜೀರಿಯಾದ ಮಹಿಳೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, ಹೊಸ ವರ್ಷ ಬರ್ತಾ ಇದ್ದಂತೆ, ಹತ್ತಿರವಾಗ್ತಾ ಇದ್ದಂತೆ ಮಾದಕ ವಸ್ತುಗಳನ್ನು ಬೆಂಗಳೂರಿಗೆ ತರುವಂತ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಾ ಇದೆ. ಎಸ್ ರಕ್ಷತ್, ಯಾಕಂದ್ರೆ ನ್ಯೂ ಇಯರ್ ಬಂತು ಅಂದ್ರೆ ಸಾಕು, ಈ ರೇವ್ ಪಾರ್ಟಿಗಳು ಮತ್ತೆ ಡ್ರಗ್ಸ್ ಪಾರ್ಟಿಗಳು ಬೆಂಗಳೂರಿನ ಸುತ್ತಮುತ್ತ ಬೇರೆ ಔಟ್ಸ್ಕಟ್ಸ್ ಅಲ್ಲೆಲ್ಲ ನಡೆಯುವಂತದ್ದು ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ಈ ಹಿಂದೆಂದೂ ಕೂಡ ಈ ರೀತಿಯಾದಂತ ಪ್ರಕರಣಗಳನ್ನ ನಾವು ನೋಡ್ತಾನೆ ಇದ್ವಿ. ಮತ್ತೆ ಡ್ರಗ್ಸ್ ನ ಒಂದು ಇಂಪೋರ್ಟ್ ಜಾಸ್ತಿ ಆಗಿದೆ ಅಂತಾನೆ ಹೇಳಾಗ್ತಾ ಇದೆ. ಯಾಕಂದ್ರೆ ಕಳೆದ ಕೆಲ ತಿಂಗಳಿಂದನೂ ಕೂಡ ಸಾಕಷ್ಟು ಒಂದು ಡ್ರಗ್ ಗಳನ್ನ ಬೆಂಗಳೂರು ನಗರ ಪೊಲೀಸರು ಕೂಡ ಹಿಡಿತಾ ಇದ್ದಾರೆ. ಆದ್ರೆ ಇದೀಗ ಡ್ರಗ್ ಅನ್ನ ಸಪ್ಲೈ ಮಾಡೋದಕ್ಕೆ ಹೊಸ ಮಾರ್ಗವನ್ನ ಏನು ಡ್ರಗ್ ಪೆಡ್ಲರ್ಸ್ ಗಳು ಕಂಡುಕೊಂಡಿರುವಂತದ್ದು. ಅಂದ್ರೆ ಬ್ರೆಡ್ ನಲ್ಲಿ ಮಾದಕ ವಸ್ತು ಕೋಕೇನ್ ಅನ್ನ ಇಟ್ಟು ಒಂದು ಪೆಡ್ಲಿಂಗ್ ಮಾಡ್ತಾ ಇದ್ದಂತಹ ನೈಜೀರಿಯನ್ ಮೂಲದ ಮಹಿಳೆಯೊಬ್ಬಳನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಬ್ರೆಡ್ ನ ಒಳಗಡೆ ಭಾಗದಲ್ಲಿ ಕಟ್ ಮಾಡಿ ಅದರಲ್ಲಿ ಕೋಕೇನ್ ಅನ್ನ ಇಟ್ಟು ಒಂದು ಪಾರ್ಸಲ್ ಮಾಡ್ತಿದ್ರು ಬೆಂಗಳೂರಿಗೆ. ಮುಂಬೈಯಿಂದ ಬೆಂಗಳೂರಿಗೆ ಒಂದು ಪ್ರೈವೇಟ್ ಬಸ್ ನಲ್ಲಿ ಒಂದು ಕೋಕೇನ್ ಅನ್ನ ಪೆಡ್ಲಿಂಗ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟು 65 ಲಕ್ಷ ಮೌಲ್ಯದ 120 ಗ್ರಾಂ ಕೋಕೇನ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಶುರು ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.